2025 ಕಳೆದು 2026 ಬರ್ತಿದೆ. ನ್ಯೂ ಇಯರ್ ಅನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಲು ಸಿಟಿ ಮಂದಿ ಕಾದು ನಿಂತಿದ್ದಾರೆ. ಇದೇ ಹೊತ್ತಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದು ಸಕಲ ತಯಾರಿ ಮಾಡಿಕೊಳ್ತಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಗೈಡ್ಲೈನ್ಸ್ ರಿಲೀಸ್. ಭದ್ರತೆಗೆ ಬರೋಬ್ಬರಿ 20,000 ಪೊಲೀಸರ ನಿಯೋಜನೆ. ನಾಳೆ ನಾಡಿದ್ದು ಅಷ್ಟೇ 2025 ಮುಗಿದು 2026ರ ಹೊಸ ವರ್ಷ ಆರಂಭವಾಗುತ್ತೆ. ಈ ಬಾರಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಗರದಲ್ಲಿ 10 ಲಕ್ಷದಷ್ಟು ಜನ ಭಾಗಿಯಾಗುವ ಬಗ್ಗೆ ಕಾಕಿಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ದೊಡ್ಡ ಮಟ್ಟದಲ್ಲೇ ಭದ್ರತೆ ಕೈಗೊಳ್ಳಲಾಗುತ್ತಿದೆ. ಅಲ್ಲದೆ ಶಾಂತಿ ಕದಡೋರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರು ಸೆಲೆಬ್ರೇಟ್ ಮಾಡ್ತಾರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ, ಯಾರು ತೊಂದರೆ ಮಾಡೋರಿದ್ದಾರೆ ಅವ್ರಿಗೆ ನಾವು ಬಿಡೋದಿಲ್ಲ. ಮತ್ತು ಯಾರು ಅಫೆಂಡರ್ಸ್ ಇದ್ದಾರೆ, ಯಾರು ಸಣ್ಣ ಪುಟ್ಟ ಜಗಳ ಕೂಡ ಆದರೆ ನಾವು ಇಷ್ಟೆಲ್ಲ ಕವರೇಜ್ ಇದೆ, CCTV ಇದೆ, ನಮ್ಮದು ಪೊಲೀಸ್ ಅವರು ಇರ್ತಾರೆ. ಎಲ್ಲಿ ಬೇಕಾದರೆ ನಾವು ಸ್ಟ್ರಿಕ್ಟೆಸ್ಟ್ ಆ್ಯಕ್ಷನ್ ತೊಗೊಳ್ತೀವಿ. ಹೋಟೆಲ್, ಪಬ್, ಕ್ಲಬ್, ರೆಸಾರ್ಟ್ಗಳಲ್ಲಿ ಸಂಭ್ರಮಾಚರಣೆಗೆ ಸಮಯದ ಮಿತಿ ಹೇರಲಾಗಿದೆ. ಡಿಜೆ ಸೌಂಡ್, ಸ್ಪೀಕರ್ ಬಳಕೆಗೂ ನಿಗದಿತ ಮಿತಿ ಹಾಕಲಾಗಿದೆ. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿದ್ರೆ ಕೇಸ್. ಅಕ್ರಮ ಚಟುವಟಿಕೆಗಳು, ಗಲಾಟೆ, ಗೂಂಡಾಗಿರಿ, ಮದ್ಯಪಾನ, ಅಪಾಯಕಾರಿ ಸ್ಟಂಟ್ಗಳು, ಅಕ್ರಮ ಪಾರ್ಟಿಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಮಹಿಳೆಯರ ಸುರಕ್ಷತೆಗಾಗಿ ಸಿಸಿಟಿವಿ, ಡ್ರೋನ್, ಇತರೆ ತಾಂತ್ರಿಕ ಸಾಧನಗಳ ಮೂಲಕ ನಿಗಾ ವಹಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಭದ್ರತೆಗಾಗಿ ಒಟ್ಟು 20,000 ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಇದಿಷ್ಟೇ ಅಲ್ಲದೆ ನಗರದಲ್ಲಿನ 50ಕ್ಕೂ ಹೆಚ್ಚು ಮೇಲ್ಸೇತುವೆಗಳನ್ನು 31ರ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ಬಂದ್ ಮಾಡಲಾಗುತ್ತಿದೆ. ಇನ್ನು ಸಂಭ್ರಮಾಚರಣೆ ಸ್ಥಳದಲ್ಲಿ ಸುತ್ತಮುತ್ತ 31ರ ರಾತ್ರಿ 8 ಗಂಟೆಯಿಂದ ಮಧ್ಯರಾತ್ರಿ 2ರವರೆಗೆ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಎಂಜಿ ರಸ್ತೆಯ ಅನಿಲ್ ಕುಂಬ್ಳೆ ವೃತ್ತದಿಂದ ಮೇಯೋ ಹಾಲ್ ಬಳಿಯ ರೆಸಿಡೆನ್ಸಿ ರಸ್ತೆ ಜಂಕ್ಷನ್ವರೆಗೆ, ಬ್ರಿಗೇಡ್ ರಸ್ತೆಯಲ್ಲಿ ಕಾವೇರಿ ಎಂಪೋರಿಯಾ ಜಂಕ್ಷನ್ನಿಂದ ಅಪೇರಾ ಜಂಕ್ಷನ್ವರೆಗೆ, ಚರ್ಚ್ ಸ್ಟ್ರೀಟ್ನಲ್ಲಿ ಬ್ರಿಗೇಡ್ ರಸ್ತೆ ಜಂಕ್ಷನ್ನಿಂದ ಮ್ಯೂಸಿಯಂ ರಸ್ತೆ ಜಂಕ್ಷನ್ವರೆಗೆ, ರೆಸಿಡೆನ್ಸಿ ರಸ್ತೆ ಆಶೀರ್ವಾದಂ ಜಂಕ್ಷನ್ನಿಂದ ಮೇಯೋ ಹಾಲ್ ಜಂಕ್ಷನ್ವರೆಗೆ, ಮ್ಯೂಸಿಯಂ ರಸ್ತೆಯಲ್ಲಿ ಎಂಜಿ ರಸ್ತೆ ಜಂಕ್ಷನ್ನಿಂದ ಹಳೆ ಮದ್ರಾಸ್ ಬ್ಯಾಂಕ್ ರಸ್ತೆ ಅಂದರೆ SBI ವೃತ್ತದವರೆಗೆ, ರೆಸಿಡೆನ್ಸಿ ಕ್ರಾಸ್ ರಸ್ತೆಯಲ್ಲಿ ರೆಸಿಡೆನ್ಸಿ ರಸ್ತೆ ಜಂಕ್ಷನ್ನಿಂದ ಎಂಜಿ ರಸ್ತೆ ಜಂಕ್ಷನ್ವರೆಗೆ ಅಂದರೆ ಶಂಕರ್ನಾಗ್ ಚಿತ್ರಮಂದಿರದವರೆಗೆ ವಾಹನ ಸಂಚಾರ ನಿಷೇಧ ಮಾಡಲಾಗಿದೆ. ವಾಹನ ಸಂಚಾರಕ್ಕೆ ಹಾಗೂ ಪಾರ್ಕಿಂಗ್ ಪರ್ಯಾಯ ಸ್ಥಳಗಳ ನಿಯೋಜನೆ ಮಾಡಲಾಗಿದೆ. ಪಾರ್ಟಿ ಪ್ರಿಯರಿಗೆ ಬಿಎಂಟಿಸಿ ಮೆಟ್ರೋ ಗುಡ್ ನ್ಯೂಸ್. ಇನ್ನು ಡಿಸೆಂಬರ್ 31ರ ರಾತ್ರಿ 1 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆಯವರೆಗೆ ಮೆಟ್ರೋ ರೈಲುಗಳು ಸಂಚರಿಸಲಿವೆ. ಇನ್ನು ಎಲೆಕ್ಟ್ರಾನಿಕ್ ಸಿಟಿ, ಪೂರ್ವ ಜಿಗಣಿ, ಸರ್ಜಾಪುರ, ಕೆಂಗೇರಿ, ನೆಲಮಂಗಲ, ಯಲಹಂಕ, ಹೊಸಕೋಟೆ ಸೇರಿ ಹಲವೆಡೆ ಮಧ್ಯರಾತ್ರಿ 2 ಗಂಟೆಯವರೆಗೆ ಹೆಚ್ಚುವರಿ ಬಸ್ಗಳು ಸಂಚರಿಸಲಿವೆ. ಆದರೆ ಡಿಸೆಂಬರ್ 31ರಂದು ರಾತ್ರಿ 10 ಗಂಟೆಗೆ MG ರೋಡ್ ಮೆಟ್ರೋ ಸ್ಟೇಷನ್ ಬಂದ್ ಆಗಲಿದೆ. MG road will be closed, ಅದು ಬೋಲ್ಡ್ ಆಗಿ, but MG road metro station will be closed for entry and exit from 10 PM onwards. Or from 10 PM on 31st. Trains will halt at adjacent stations Trinity and Kaban Park for boarding and deboarding. So ಇದು ಇಂಪಾರ್ಟೆಂಟ್ ಇದೆ, ಜನಕ್ಕೆ ಗೊತ್ತಾಗಲಿ. ಅವರು MG ರೋಡ್ಗೂ ನಾವು ಬಂದ್ ಮಾಡ್ತೀವಿ 10 ಗಂಟೆ ಆದಮೇಲೆ. ಓಲಾ, ಊಬರ್, ರ್ಯಾಪಿಡೋ ಸಹಕಾರದೊಂದಿಗೆ ಹೆಚ್ಚುವರಿ ಕ್ಯಾಬ್ ವ್ಯವಸ್ಥೆಗೂ ಇಲಾಖೆ ಮುಂದಾಗಿದೆ. 7 ಕಡೆ ನಾವು ಫಸ್ಟ್ ಟೈಮ್ BMTC ಮತ್ತು BMTC ಬಸ್ಸಸ್ ಪ್ಲಸ್ ಟೆಂಪೋ ಡ್ರೈವರ್, ಪ್ರೈವೇಟ್ ಟೆಂಪೋ ಡ್ರೈವರ್ಸ್ ಜೊತೆಗೆ ಮಾತಾಡಿಕೊಂಡು, ಅಂದರೆ 12 o'clock ಆದಮೇಲೆ ಜನಗೆ ವಾಪಸ್ ಹೋಗಲಿಕ್ಕೆ ತೊಂದರೆ ಆಗ್ತಾಯಿದೆ. ಕ್ಯಾಬ್ಸು ಮತ್ತು ಆಟೋ ರಿಕ್ಷಾಸ್ ಸಾಕಷ್ಟು ನಂಬರ್ದಲ್ಲಿ ಸಿಗೋದಿಲ್ಲ. ಸೊ ವಿ ಹ್ಯಾವ್ ಟಾಕ್ ಟು BMTC ಆ್ಯಂಡ್ ದೇ ಆರ್ ಪುಟ್ಟಿಂಗ್ ಸಫಿಷಿಯಂಟ್ ನಂಬರ್ ಆಫ್ ಬಸ್ಸಸ್. ಇತ್ತ ಹೊಸ ವರ್ಷ ಸಂಭ್ರಮಾಚರಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಗೃಹ ಕಚೇರಿ ಕಾವೇರಿಯಲ್ಲಿ ನಡೆದ ಸಭೆಯಲ್ಲಿ ಮಹಿಳೆಯರ ಸುರಕ್ಷತೆಗೆ ಆದ್ಯತೆ ನೀಡಲು ಸಲಹೆ ನೀಡಿದ್ದಾರೆ. ಜೊತೆಗೆ ಅಹಿತಕರ ಘಟನೆಗಳಿಗೆ ಆಸ್ಪದವಾಗದಂತೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆ ಕೊಡಲಾಗಿದೆ. ಪ್ರಜ್ವಲ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.